ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಲ್ಪಿಸ್ಕೊಳ್ಳಿ, ನಿಮ್ಮ ಗಂಡ ಎದುರಿಗಿನ ಸ್ಕ್ರೀನ್ ಮೇಲೆ ವಿಡಿಯೋ ಕಾಲ್ನಲ್ಲಿ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಮತ್ತು ಸರಿಯಾಗಿ ಅದೇ ಸಮಯದಲ್ಲಿ ಹಾಸಿಗೆಯ ಕೆಳಗೆ ಅಡಗಿರುವ ಇನ್ಯಾರೋ ನಿಮ್ಮ ದೇಹವನ್ನು ಸ್ಪರ್ಶಿಸ್ತಾ ಇದ್ದಾರೆ. ಆ ಭಯ, ಆ ಅಮಲು ಮತ್ತು ಆ ನಿಂತು ಹೋಗಿರುವ ಉಸಿರಾಟ, ಆ ಮಧ್ಯಾಹ್ನ ನಾನು ಅನುಭವಿಸಿದ ಆ ಕ್ಷಣಗಳನ್ನು ಬಹುಶಃ ಬೇರೆ ಯಾವ ಹೆಣ್ಣು ಎಂದಿಗೂ ಅನುಭವಿಸಿರ್ಲಿಕ್ಕಿಲ್ಲ. ನಾನು ನನ್ನ ಗುಲಾಬಿ ಸೀರೆಯ ಸೆರಗನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಯಾಕಂದ್ರೆ ಇಂದು ಈ ಮುಚ್ಚಿದ ಕೋಣೆಯಲ್ಲಿ ಮರ್ಯಾದೆಯ ಎಲ್ಲ ಗೋಡೆಗಳು ಒಡೆದು ಹೋಗಲಿವೆ ಅಂಥೇಳಿ ನನಗೆ ತಿಳಿದಿತ್ತು. ಆದರೆ ಈ ಆಟದ ಅಂತ್ಯ ನನಗೆ ಸ್ವಾತಂತ್ರ್ಯ ನೀಡುತ್ತದೆಯೇ ಅಥವಾ ನನ್ನ ಜೀವನವನ್ನ ಶಾಶ್ವತವಾಗಿ ಹಾಳು ಮಾಡುತ್ತದೆಯೇ? ಗೆಳೆಯರೇ, ನೀವಿಂದು ಮೊದಲ ಬಾರಿಗೆ ನಮ್ಮ ಚಾನಲನ್ನು ಭೇಟಿ ನೀಡಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕತೆ ಬರೆಯೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಇಂದು ಈ ಪರಿಸ್ಥಿತಿ ಯಾಕೆ ಬಂತು? ರಾತ್ರಿ ಇಡೀ ನನ್ನ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ. ಹೊರಳಾಡುತ್ತಲೇ ಬೆಳಗಾಯಿತು. ನನ್ನ ಶರೀರದಲ್ಲಿ ನಿನ್ನೆಯ ಆ ನಡುಕ ಇನ್ನೂ ಓಡ್ತಾ ಇತ್ತು. ಭರತ್ನ ಆ ಸ್ಪರ್ಶ, ಆ ಬಿಸಿ ಅಂಗೈ ಮತ್ತು ಅವನು ಹೋಗುವಾಗ ನಾಳೆ ಮತ್ತೆ ಬರಬೇಕಾಗುತ್ತೆ ಅಂತ ಹೇಳಿದ್ದು ನನ್ನ ಕಿವಿಗಳಲ್ಲಿ ಅನುರಣಿಸ್ತಿತ್ತು. ಅಂದರೆ ಕಿವಿಲೇ ಇತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ದೆ. ಇಂದು ನನ್ನ ಒಳಗೆ ಒಂದು ಹೊಸ ಚೈತನ್ಯ ಇತ್ತು. ವರ್ಷಗಳ ನಂತರ ಬಾಡಿ ಹೋಗಿರುವ ಹೂವೊಂದು ಅರಳಿದಂತಿತ್ತು. ನಾನು ಸ್ನಾನ ಮಾಡಿ ನನ್ನ ಅತ್ಯಂತ ನೆಚ್ಚಿನ ಗುಲಾಬಿ ಬಣ್ಣದ ಸೀರೆಯನ್ನು ಉಟ್ಕೊಂಡೆ. ಇಂದು ಸುರೇಶ್ಗೆ ಇಷ್ಟವಾಗಿರುವ ಬಣ್ಣವಾಗಿತ್ತು ಇದು, ಗುಲಾಬಿ ಎಂದರೆ. ಆದರೆ ಇಂದು ನಾನು ಸುರೇಶ್ಗಾಕಿ ಅಲ್ಲ, ಮತ್ಯಾರಿಗೂ ಸಿದ್ಧವಾಗ್ತಾ ಇದ್ದೆ. ಸುರೇಶ್ ಅಂದರೆ ನನ್ನ ಗಂಡ. ಗಡಿಯಾರದ ಮೂಲಗಳು ನಿಧಾನವಾಗಿ ಮುಂದೆ ಸಾಗ್ತಾ ಇದ್ವು. 11 ಗಂಟೆಯಾಗಿತ್ತು. ನನ್ನ ಹೃದಯ ಜೋರಾಗಿ ಪಡೆದುಕೊಳ್ತಾ ಇತ್ತು. ಅವನು ಬರ್ತಾನೆಯೇ ಅಥವಾ ನಿನ್ನೆಯ ಆ ಮಾತು ಕೇವಲ ಒಂದು ಕ್ಷಣದ ಆವೇಶವಾಗಿತ್ತೆ? ಅಷ್ಟರಲ್ಲಿ ಮನೆಯ ಬೆಲ್ ಸದ್ದಾಯಿತು. ನನ್ನ ಹೃದಯ ಬಾಯಿಗೆ ಬಂದಂತಾಯಿತು. ನಾನು ಒಂದು ದೀರ್ಘ ಉಸಿರನ್ನು ತೆಗೆದುಕೊಂಡೆ. ಕನ್ನಡಿಯ ಮುಂದೆ ನನ್ನನ್ನು ಕೊನೆಯ ಬಾರಿ ಒಮ್ಮೆ ನೋಡಿಕೊಂಡು ಬಾಗಿಲಿನ ಕಡೆಗೆ ನಡೆದೆ. ನಾನು ಬಾಗಿಲು ತೆರೆದ ತಕ್ಷಣ ಎದುರು ಭರತ್ ನಿಂತಿದ್ದ. ಇಂದು ಅವನು ನಿನ್ನೆಗಿಂತ ಭಿನ್ನವಾಗಿ ಕಾಣಿಸ್ತಾ ಇದ್ದ. ನಿನ್ನೆ ಅವನು ನೆನೆದು ಹೋಗಿರುವ ಹೆದರಿರುವ ಹುಡುಗನಂತ ಇದ್ದ. ಆದರೆ ಅವನ ಕಣ್ಣುಗಳಲ್ಲಿ ಒಂದು ಆತ್ಮವಿಶ್ವಾಸವಿತ್ತು, ಒಂದು ಹಕ್ಕಿತ್ತು. ಅವನು ಒಂದು ಸ್ವಚ್ಛವಾಗಿರುವ ಶರ್ಟನ್ನು ಧರಿಸಿದ್ದ ಮತ್ತು ಅವನ ಕೂದಲಿನಿಂದ ಅದೇ ಸುಗಂಧ ಬರ್ತಾ ಇತ್ತು, ಅದೇ ಪರ್ಫ್ಯೂಮ್ ಬರ್ತಾ ಇತ್ತು, ವಾಸನೆ. ಯಾವುದು ನಿನ್ನೆ ನನ್ನ ದಿಂಬಿನ ಮೇಲೆ ಉಳಿದುಕೊಂಡಿತ್ತೋ ಅದು. ನಮಸ್ತೆ ಅತ್ತಿಗೆ, ಅವನು ನಗುತ್ತಾ ಹೇಳ್ದ. ಅವನ ನಗುವಿನಲ್ಲಿ ಒಂದು ತುಂಟತನವಿತ್ತು. ನಮಸ್ತೆ ಭರತ್. ನನ್ನ ಧ್ವನಿ ಸ್ವಲ್ಪ ನಡುಗುತ್ತು. ಒಳಗ್ ಬಾ ಅಂತಂದೆ. ಅವನು ಒಳಗ್ ಬಂದ. ನಾನು ಬಾಗಿಲನ್ನು ಮುಚ್ಚಿ ಚಿಲಕ ಹಾಕಿದ ತಕ್ಷಣ ಗಾಳಿಯಲ್ಲಿ ಒಂದು ವಿಚಿತ್ರವಾಗಿರುವ ಒತ್ತಡ ಮತ್ತು ರೋಮಾಂಚನ ಹರಡಿತು. ನಮ್ಮಿಬ್ಬರಿಗೂ ತಿಳಿದಿತ್ತು, ಇಂದು ಅವನು ಇಲ್ಲಿ ಕೇವಲ ವೈದ್ಯನಾಗಿ ಬಂದಿಲ್ಲ ಅಂಥೇಳಿ. ನಾನು ಅವನನ್ನು ಬೆಡ್ರೂಮ್ಗೆ ಕರೆದೊಯ್ದೆ. ಇಂದು ನನಗೆ ಯಾವುದೋ ನೆಪ ಹೇಳೋ ಅಗತ್ಯ ಇರಲಿಲ್ಲ. ಇಂದು ಅವಶ್ಯಕತೆಗಳು ಸ್ಪಷ್ಟವಾಗಿದ್ವು. ಅವನು ತನ್ನ ಬ್ಯಾಗನ್ನು ಟೇಬಲ್ ಮೇಲಿಟ್ಟ. ಅವನ ಕಣ್ಣುಗಳು ನನ್ನ ಮೇಲೆಯೇ ನೆಟ್ಟಿದ್ವು. ಅವನು ನನ್ನನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡ್ತಾ ಇದ್ದ ಮತ್ತು ಅವನ ದೃಷ್ಟಿಯ ತಾಪಕ್ಕೆ, ಆ ಹೀಟಿಗೆ ನನ್ನ ಮುಖ ಕೆಂಪಾಗೋಗಿತ್ತು. ಅತಿಗೆ ಇವತ್ತು ನೋವು ಹೇಗಿದೆ? ಅವನು ಮೆಲ್ಲ ಕೇಳ್ದ. ನಾನು ಕಣ್ಣುಗಳನ್ನು ಕೆಳಕ್ಕೆ ಹಾಕಿ ಹೇಳ್ದೆ, ನೋವು ಇನ್ನ ಇದೆ ಭರತ್. ಬಹುಶಃ ನಿನ್ನೆಯ ಚಿಕಿತ್ಸೆ ಪೂರ್ಣಗೊಂಡಿರಲಿಲ್ಲ. ಅವನು ನನ್ನ ಹತ್ರ ಬಂದ. ಎಷ್ಟಂದ್ರೆ ಅವನ ಉಸಿರಾಟವನ್ನು ನಾನು ಅನುಭವಿಸಬಹುದಿತ್ತು. ಅವನಂದ, ಚಿಂತೆ ಮಾಡಬೇಡಿ, ಇವತ್ತು ನಾನು ನೋವನ್ನು ಬುಡ ಸಮೇತ ಅಳಿಸಿ ಹಾಕ್ತೇನೆ. ಅವನು ನನ್ನನ್ನು ಹಾಸಿಗೆ ಮೇಲೆ ಕುಳಿತುಕೊಳ್ಳೋದಕ್ಕೆ ಸನ್ನೆ ಮಾಡ್ದ. ನಾನು ಕುಳಿತುಕೊಂಡೆ. ಅವನು ಹೇಳ್ದ, ಅತ್ತಿಗೆ, ಇಂದು ನೀವು ಮಲಗುವ ಅಗತ್ಯ ಇಲ್ಲ.
ಅವನ ಈ ಮಾತನ್ನು ಕೇಳಿ ನಾನು ಬೆಚ್ಚಿ ಬಿದ್ದೆ. ಅವನು ನನ್ನ ಮನಸ್ಸಿನ ಮಾತನ್ನು ಹೇಗೆ ತಿಳಿದುಕೊಂಡ? ಅವನು ನನ್ನ ಹೆಗಲ ಮೇಲೆ ಕೈ ಇಟ್ಟ. ಅವನ ಸ್ಪರ್ಶ, ನಿನ್ನೆ ಆ ಸ್ಪರ್ಶದಲ್ಲಿ ಹಿಂಜರಿಕೆ ಇತ್ತು, ಅನ್ಕಂಫರ್ಟೇಬಲ್ ಇತ್ತು. ಆದರೆ ಇಂದು ಅದರಲ್ಲಿ ಒಂದು ಬಲ ಇತ್ತು. ಅವನು ನಿಧಾನವಾಗಿ ನನ್ನ ಹೆಗಲನ್ನು ಒತ್ತಲು ಶುರು ಮಾಡಿದ. ಅವನ ಬೆರಳುಗಳು ನನ್ನ ಕುತ್ತಿಗೆ ಹತ್ತಿರ ಹರಿದಾಡತೊಡಗಿದ್ವು. ನಾನು ಕಣ್ಣುಗಳನ್ನು ಮುಚ್ಕೊಳ್ಬೇಕಾಯಿತು. ನನ್ನ ಬಾಯಿಯಿಂದ ಒಂದು ಸಣ್ಣ ಧ್ವನಿ ಆ ಅಂತ ಹೊರಬಂತು. ಭರತ್ ನನ್ನ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟದ. ಅತಿಗೆ, ನೀವು ತುಂಬ ಪ್ರೆಷರ್ನಲ್ಲಿದ್ದೀರಾ, ಒತ್ತಡದಲ್ಲಿದ್ದೀರಿ, ಪ್ರೆಷರೈಸ್ಡ್ ಆಗಿದ್ದೀರಾ, ನಿಮ್ಮನ್ನು ನೀವು ರಿಲೀಫ್ ಮಾಡ್ಕೊಳ್ಳಿ ಅಂತ. ನಾನು ಕರಗುತ್ತಾ ಇದ್ದೆ. ನಾನು ಮರೆತು ಹೋಗಿದ್ದೆ ನಾನು ಒಬ್ಬ ವಿವಾಹಿತ ಮಹಿಳೆ ಅಂಥೇಳಿ. ಈ ಹುಡುಗ ನನಗಿಂತ ಚಿಕ್ಕವನು ಅನ್ನೋದು ಕೂಡ ಮರೆತು ಹೋಗಿತ್ತು. ಆ ಕ್ಷಣದಲ್ಲಿ ನಾನು ಕೇವಲ ಒಬ್ಬ ಮಹಿಳೆಯಾಗಿದ್ದೆ. ಯಾರಿಗೆ ಪ್ರೀತಿ ಬೇಕಿತ್ತೋ ನಾನು ತಿರುಗಿ ನನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟಿದ್ದೆ. ನಾನು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ. ವರ್ಷಗಳ ಒಂಟಿತನ ಕಣ್ಣೀರಾಗಿ ಹರಿಯತೊಡಗಿತು. ಭರತ್ ನನ್ನ ಸಂಭಾಳಿಸ್ದ. ಅವನು ನನ್ನ ಕೂದಲನ್ನು ಸವರದ. ಅವನು ಹೇಳ್ದ, ನಾನಿದ್ದೇನಲ್ಲ ಅತ್ತಿಗೆ, ಇನ್ನು ಮುಂದೆ ನೀವು ಒಂಟಿಯಲ್ಲ. ಅವನು ನನ್ನ ಮುಖವನ್ನು ಮೇಲೆ ಎತ್ತಿದ. ನಮ್ಮ ಕಣ್ಣುಗಳು ಪರಸ್ಪರ ಮಿಲನವಾದವು. ನಾವು ಪರಸ್ಪರ ಹತ್ತಿರವಾಗತೊಡಗಿದ್ವಿ. ನಮ್ಮ ತುಟಿಗಳು ಸಂಧಿಸುವಷ್ಟರಲ್ಲೇ ಇದ್ದಕ್ಕಿದ್ದಂತೆ ಕೋಣೆಯಲ್ಲಿ ಒಂದು ಜೋರಾಗಿರುವ ಒಂದು ಶಬ್ದ ಕೇಳಿಸ್ತು. ನನ್ನ ಫೋನ್ ರಿಂಗ್ ಆಗ್ತಾ ಇತ್ತು. ನಾವಿಬ್ಬರು ಬೆಚ್ಚಿ ಬಿದ್ದು ದೂರ ಆದ್ವಿ. ಯಾರೋ ನಮ್ಮ ಮೇಲೆ ತಣ್ಣೀರು ಸುರಿದಂತಾಯ್ತು. ನಾನು ನಡಗುವ ಕೈಗಳಿಂದ ಫೋನನ್ನು ಎತ್ಕೊಂಡೆ. ಸ್ಕ್ರೀನ್ ಮೇಲೆ ಹೆಸರು ನೋಡಿದ ತಕ್ಷಣ ನನ್ನ ಕಾಲಿನ ಕೆಳಗಿನ ಭೂಮಿ ಕುಸಿದಂತಾಯಿತು. ಶಾಕ್ ಆಗಿಬಿಟ್ಟೆ. ಟೆನ್ಷನ್ ಶುರುವಾಯಿತು. ಪರದೆಯ ಮೇಲೆ ಬರೆದಿತ್ತು, ಗಂಡ ವಿಡಿಯೋ ಕಾಲ್ ಬರ್ತಾಯಿತ್ತು ಅಂತ. ಅಂದರೆ ನನ್ನ ಗಂಡ ಸುರೇಶ್ ಅವರ ವಿಡಿಯೋ ಕಾಲ್. ಅವರು ಹಗಲಿನಲ್ಲಿ ಎಂದಿಗೂ ಫೋನ್ ಮಾಡೋದಿಲ್ಲ. ಇಂದು ಇದ್ದಕ್ಕಿದ್ದಂತೆ ವಿಡಿಯೋ ಕಾಲ್ ಯಾಕೆ? ನನ್ನ ಮುಖ ಬಿಳಿಚ್ಕೊಂಡು ಬಿಟ್ಟು ನಾನು ಭರತ್ ಕಡೆ ನೋಡಿದೆ. ಭರತ್ ಕೂಡ ಗಾಬರಿಯಾಗಿದ್ದ. ನಾನು ಫೋನ್ ಎತ್ತಾ ಇದ್ರೆ ಸುರೇಶ್ ಸಂಶಯ ಬರುತ್ತೆ. ಎತ್ತಿದರೆ ಭರತ್ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಡೌಟ್ ಬರುತ್ತೆ. ಎತ್ತಿಗೆ ಭರತ್ ಮೆಲ್ಲಗೆ ಹೇಳ್ದ, ಅದೇ ನಾರ್ಮಲ್ ಆಗಿರಿ. ನಾನು ಏನು ಮಾಡಲಿ? ನಾನು ತಕ್ಷಣ ನನ್ನ ಕೂದಲನ್ನ ಸರಿಪಡಿಸ್ಕೊಂಡೆ. ಸೀರೆ ಸೆರಗನ್ನ ಸರಿ ಮಾಡಿದೆ ಮತ್ತು ಒಂದು ದೀರ್ಘ ಉಸಿರನ್ನು ತೆಗೆದುಕೊಂಡೆ. ಭರತ್ ಕೂಡಲೇ ಹಾಸಿಗೆ ಕೆಳಗಿಳಿದು ಆ ಒಂದು ಬೆಡ್ಡಿನ ಇನ್ನೊಂದು ಬದಿಯಲ್ಲಿ, ಎಲ್ಲ ಕ್ಯಾಮೆರಾಕ್ಕೆ ಕಾಣಿಸ್ದಿಲ್ವೋ ಅಲ್ಲಿ ನೆಲದ ಮೇಲೆ ಕುಳಿತುಕೊಂಡ. ನಾನು ನಡಗುವ ಕೈಗಳಿಂದ ವಿಡಿಯೋ ಕಾಲನ್ನು ರಿಸೀವ್ ಮಾಡಿದೆ. ಹಲೋ ಸುರೇಶ್. ನನ್ನ ಧ್ವನಿ ಸಾಮಾನ್ಯವಾಗಿದೆ ಅಂಥೇಳಿ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟೆ. ಆ ಪರದೆಯ ಮೇಲೆ ಸುರೇಶ್ ಅವರ ಮುಖ ಕಾಣಿಸ್ತು, ಯಜಮಾನರ ಮುಖ ಕಾಣಿಸ್ತು. ಅವರು ತಮ್ಮ ಹೋಟೆಲ್ ರೂಮ್ನಲ್ಲಿದ್ದರು. ಹೌದು ರೇಣು, ಹೇಗಿದೆಯಾ? ಫೋನ್ ಎತ್ತೋದಕ್ಕೆ ಇಷ್ಟೊಂದು ತಡ ಯಾಕೆ ಅಂತ ಕೇಳಿದ್ರು. ಅದು ನಾನು ಬಾತ್ರೂಮ್ನಲ್ಲಿದ್ದೆ, ಕೈ ಒದ್ದೆ ಆಗಿದ್ವು ಅಂತೇಳಿ ನಾನು ತಕ್ಷಣ ಸುಳ್ಳನ್ನು ಹೇಳಿದೆ. ಸರಿ, ನೀನು ಯಾಕೆ ಅಷ್ಟೊಂದು ಎದುರಿಸಿ ಬಿಡ್ತಾ ಇದೆಯಾ? ಆರೋಗ್ಯ ಚೆನ್ನಾಗಿದೆಯೇ? ಸುರೇಶ ಸಂಶಯದ ನೋಟದಿಂದ ಕೇಳಿದ್ರು. ನನ್ನ ಎದೆ ಬಡಿತ ನಿಲ್ಲೋ ಅಂತಾಯಿತು. ನನ್ನ ಉಸಿರಾಟ ಇನ್ನೂ ವೇಗವಾಗ್ತಾ ಹೋಯಿತು. ಅದು ಮೆಟ್ಟಿಲು ಹತ್ತಿ ಬಂದಲ್ಲ ಮೇಲೆ, ಅದಕ್ಕೆ ಅಂತ ನಾನು ನೆಪ ಹೇಳಿದೆ. ಸುರೇಶ್ ಅದನ್ನು ನಂಬಿದ್ರು. ಅವರ ತಮ್ಮ ಮೀಟಿಂಗ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೇವಲ ಹ್ಞೂ ಮತ್ತು ಹಾಂ ಅಂಥೇಳಿ ಉತ್ತರ ಕೊಡ್ತಾ ಇದ್ದೆ. ಅದಕ್ಕೇನೆ ಜಾಸ್ತಿ ಉತ್ತರ ಕೊಡೋದಕ್ಕೆ ನನ್ನ ಹತ್ರ ಧೈರ್ಯ ಇರಲಿಲ್ಲ, ಭಯ ಇತ್ತು. ನನ್ನ ದೃಷ್ಟಿ ಪದೇ ಪದೇ ಕೆಳಕ್ಕೆ ಹೋಗ್ತಾ ಇತ್ತು. ಎಲ್ಲಿ ಭರತ್ ಅಡಗಿದ್ನೋ ಅಲ್ಲಿಗೆ. ಮತ್ತು ಆಗಲೇ ಏನೋ ಒಂದು ಘಟಿಸ್ತು. ಅದು ನನ್ನ ಪ್ರಾಣವನ್ನೇ ತೆಗೆದಂತಾಯಿತು. ಕೆಳಗೆ ಅಡಗಿದ್ದ ಭರತ್ ಮೆಲ್ಲಗೆ ತನ್ನ ಕೈಯನ್ನ ಮೇಲೆ ಚಾಚಿದ. ಅವನ ಕೈ ನನ್ನ ಸೀರೆಯ ಕೆಳಗೆ ನನ್ನ ಬರಿಗಾಲನ್ನು ಸ್ಪರ್ಶಿಸೋದಕ್ಕೆ ಶುರು ಮಾಡಿತು. ನನ್ನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಇವನೇನು ಮಾಡ್ತಾ ಇದ್ದಾನೆ? ನಾನು ವಿಡಿಯೋ ಕಾಲ್ನಿದ್ದಿಲ್ಲೇ ಅನ್ನೋದು ಇವನಿಗೆ ತಿಳಿತಾ ಇಲ್ವೇ? ನಾನು ಕೆಳಗೆ ನೋಡಿ ಅವನನ್ನ ಕಣ್ಣುಗಳಿಂದಲೇ ಬೇಡ ಅಂಥೇಳಿ ಸನ್ನೆ ಮಾಡಿದೆ.
ಆದರೆ ಭರತ್ ಮುಖದಲ್ಲಿ ಒಂದು ರಾಕ್ಷಸಿ ನಗು ಇತ್ತು. ಅವನು ನನ್ನ ಹಿಮ್ಮಡಿಯನ್ನು ಸವರುವುದಕ್ಕೆ ಶುರು ಮಾಡ್ದ. ಅವನ ಬೆರಳುಗಳು ನಿಧಾನವಾಗಿ ಮೇಲಕ್ಕೆ ಚಲಿಸ್ತಾ ಇದ್ವು. ಒಂದು ಕಡೆ ಸ್ಕ್ರೀನ್ ಮೇಲೆ ನನ್ನ ಗಂಡ ನನ್ನೊಂದಿಗೆ ಮಾತನಾಡ್ತಾ ಇದ್ದ. ಇನ್ನೊಂದು ಕಡೆ ನನ್ನ ಪ್ರೇಮಿ ನನ್ನ ಗಂಡನ ಮೂಗಿನ ಕೆಳಗೆ ನನ್ನೊಂದಿಗೆ ತುಂಟತನ ಮಾಡ್ತಾ ಇದ್ದ. ಈ ಪರಿಸ್ಥಿತಿ ಎಷ್ಟು ಭಯಾನಕವಾಗಿತ್ತೋ ಅಷ್ಟೇ ಕಾಮೋದ್ರೇಕಕಾರ ಆಗಿತ್ತು. ಭಯ ಮತ್ತು ಆನಂದದ ಇಂತಹ ಸಂಗಮವನ್ನು ನಾನು ಎಂದಿಗೂ ಅನುಭವಿಸಿರಲಿಲ್ಲ. ಸುರೇಶ್ ನನ್ನ ಗಂಡ ಹೇಳ್ತಾ ಇದ್ರು, ರೇಣು ಕೇಳು, ನಾನು ಬಹುಶಃ 1-2 ದಿನ ಬಿಟ್ಟು ಬರ್ತೇನೆ, ಕೆಲಸ ಹೆಚ್ಚಾಗಿದೆ. ನನ್ನ ಗಮನ ಸುರೇಶ್ ಅವರ ಮಾತಿನ ಮೇಲೆ ಕಡಿಮೆ ಮತ್ತು ನನ್ನ ಕಾಲಿನ ಮೇಲೆ ಹರಿದಾಡ್ತಾ ಇದ್ದಂತಹ ಭರತ್ ಬೆರಳುಗಳ ಮೇಲೆ ಹೆಚ್ಚಾಗಿತ್ತು. ನನ್ನ ಬಾಯಿಯಿಂದ ಹೊರಬರ್ತಾ ಇದ್ದ ಉದ್ಗಾರಗಳನ್ನು ನಾನು ಅದಿಮಿಟ್ಕೊಳ್ಬೇಕಾಯಿತು. ನನ್ನ ಮುಖದಲ್ಲಿ ಬೆವರಿನ ಹನಿಗಳು ಮೂಡಿದ್ವು. ಬೆವತು ಹೋಗ್ಬಿಟ್ಟೆ ನಾನು. ರೇಣೋ, ನೀನು ಕೇಳಿಸ್ತಾ ಇದ್ಯಾ ಅಂತ ಸುರೇಶ್ ಜೋರಾಗಿ ಕೇಳಿದ್ರು. ಹಾ ಸುರೇಶ್, ಕೇಳ್ತಾ ಇದ್ದೇನೆ. 2 ದಿನ ಬಿಟ್ಟ ಬರ್ತೀರಲ್ವಾ? ಸರಿ ಅಂತ ನಾನು ತಬ್ಬಿಬ್ಬಾಗಿ ಹೇಳಿದೆ. ನೀನು ಬೆವರ್ತಾ ಇದೆಯಲ್ಲ, AC ಕೆಲಸ ಮಾಡ್ತಾ ಇಲ್ವೇ ಅಂತ ಕೇಳಿದ್ರು. ಸುರೇಶ್ ಮತ್ತೆ ಕೇಳಿದ್ರು, ಇಲ್ಲ ಇದು ಕರೆಂಟ್ ಹೋಗಿದೆ, ಇದು ತುಂಬ ಸೆಕೆ ಇದೆ ಅಂತ ನಾನು ಹೇಳಿದೆ. ಮತ್ತೆ ಸುಳ್ಳು ಹೇಳಿದೆ. ಸರಿ ಆಯಿತು, ನಿನ್ನ ಕಾಳಜಿ ವಹಿಸ್ಕೋ, ನಾನು ಫೋನ್ ಕಟ್ ಮಾಡ್ತೇನೆ ಅಂತ ಹೇಳಿದ್ರು ಸುರೇಶ್. ಬಾಯ್, ನೀವು ಕೂಡ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ ಅಂತ ಹೇಳಿ ಫೋನ್ ಕಟ್ ಆದ ತಕ್ಷಣ ನಾನು ಫೋನನ್ನು ಹಾಸಿಗೆಯ ಮೇಲೆ ಎಸೆದು ಒಂದು ದೀರ್ಘವಾದಂತಹ ಉಸಿರನ್ನ ಬಿಟ್ಟೆ. ನನಗೆ ಯಾವುದು ಯುದ್ಧದಿಂದ ಮರಳದಂತೆ ಭಾಸವಾಯಿತು. ಅಷ್ಟರಲ್ಲಿ ಭರತ್ ನಗತಾ ಕೆಳಗಿನಿಂದ ಹೊರಬಂದು ಹಾಸಿಗೆಯ ಮೇಲೆ ಕುಳಿತ. ನೀನು ಹುಚ್ಚನ ಭರತ್, ನನ್ನ ಪ್ರಾಣವೇ ಹೂದಂತಾಗಿತ್ತು. ನಾನು ಅವನಿಗೆ ಒಡೆಯುವ ನಾಟಕ ಮಾಡ್ತಾ ಹೇಳಿದೆ. ಭರತ್ ನನ್ನ ಕೈಯನ್ನು ಹಿಡ್ಕೊಂಡು ತನ್ನ ಕಡೆಗೆ ಎಳೆದುಕೊಂಡ. ಅವನಂದ, ಮಜಾ ಬಂತಲ್ವ ಅತ್ತಿಗೆ ಅಂತ. ನಾನು ಅವನನ್ನು ಸಿಟ್ಟಿನಿಂದ ನೋಡ್ಬೇಕೆಂದಿದ್ದೆ, ಆದರೆ ಸಾಧ್ಯ ಆಗಲಿಲ್ಲ. ಅವನು ನನ್ನನ್ನು ಹಾಸಿಗೆಯ ಮೇಲೆ ಮಲಗಿಸ್ದ. ಅವನ ಕಣ್ಣುಗಳಲ್ಲಿ ಕಾಮ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅವನಿಗನ್ನಿಸ್ತು, ನಾನು ಕೇವಲ ಒಬ್ಬ ಹಸಿದ ಹೆಣ್ಣು, ಗಂಡನ ಅನುಪಸ್ಥಿತಿಯ ಲಾಭ ಪಡೆಯೋದಕ್ಕೆ ಬಯಸ್ತಾ ಇದ್ದಾನೆ ಅಂಥೇಳಿ. ಅವನು ನನ್ನ ಹತ್ತಿರ ಬಂದ, ನನ್ನ ಕೂದಲನ್ನು ಸವರ್ದ ಮತ್ತು ನನ್ನನ್ನು ಮುತ್ತಿಕ್ಕೋದಕ್ಕೆ ಬಾಗ್ದ. ಆದರೆ ಆಗ ನಾನು ಮಾಡಿದ್ದು ಅವನು ಕನಸಿನಲ್ಲಿಯೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿರೀಕ್ಷಿಸಿರಲಿಲ್ಲ. ನಾನು ನನ್ನ 2 ಕೈಗಳಿಂದ ಅವನನ್ನು ಜೋರಾಗಿ ತಳ್ಳಿಬಿಟ್ಟೆ. ನಿಲ್ಲು ಭರತ್ ಅಂತ ನಾನು ಕಿರಿಚಿದೆ. ಭರತ್ ಹುವಾರಿ ಹೋದ. ಅವನು ಹಾಸಿಗೆಯ ಮೇಲೆ ಬಿದ್ದ. ಅವನು ಆಶ್ಚರ್ಯದಿಂದ ಕೇಳ್ದ, ಏನಾಯ್ತು ರೇಣು, ಈಗ ತಾನೇ ನೀನು? ನಾನು ಹಾಸಿಗೆಯಿಂದ ಎದ್ದು ನಿಂತು ನನ್ನ ಬಟ್ಟೆಗಳನ್ನು ಸರಿಪಡಿಸ್ಕೊಂಡೆ. ನನ್ನ ಕಣ್ಣುಗಳಲ್ಲಿ ಈಗ ಆ ಪ್ರೀತಿ ಅಥವಾ ಅಮಲು ಇರಲಿಲ್ಲ, ಬದಲಾಗಿ ಒಂದು ಕಿಚ್ಚು ಉರಿತಾ ಇತ್ತು. ನಾನು ಹೇಳ್ದೆ, ನಿನ್ಗೇನು ಅನಿಸಿತ್ತು ಭರತ್? ನಾನೊಬ್ಬ ಕ್ಯಾರೆಕ್ಟರ್ಲೆಸ್, ಚಾರಿತ್ರ್ಯಹೀನ ಮಹಿಳೆ ಅಂತ ಅನ್ನಿಸ್ತೆ. ಏನು ಅನ್ಕೊಂಡಿದ್ಯಾ ನೀನು? ಗಂಡನ ಬೆನ್ನ ಹಿಂದೆ ಬೇರೆ ಗಂಡಸಿನೊಂದಿಗೆ ಹಾಸಿಗೆ ಹಂಚ್ಕೊಳ್ಬೋದು ಅಂತ ಅನ್ಕೊಂಡಿದ್ಯಾ ಭರತ್? ಭರತ್ ಕನ್ಫ್ಯೂಸ್ ಆದ. ಅವನು ಹೇಳ್ದ, ಇಲ್ಲ ಅತ್ತಿಗೆ, ನನ್ನ ಉದ್ದೇಶ ಅದಲ್ಲ. ನಾನು ಅವನ ಮಾತುಗಳನ್ನು ಅರ್ಥಕ್ಕೆ ಕತ್ತರಿಸಿದೆ. ಐ ಸ್ಟಾಪ್ಡ್ ಹಿಸ್ ವರ್ಡ್ಸ್. ನಾನು ನನ್ನ ಸೀರೆಯ ಸೆರಗನ್ನು ಸರಿಸಿ ನನ್ನ ಬೆನ್ನಿನ ಕಡೆಗೆ ತೋರಿಸಿದೆ. ನಾನಂದೆ, ನೋಡು ಇದನ್ನು. ಭರತ್ ನನ್ನ ಬೆನ್ನು ನೋಡಿದ ಮತ್ತು ಅವನ ಕಣ್ಣುಗಳಲ್ಲಿ ಅಚ್ಚರಿಯಿಂದ ಅರಳಿದ್ವು. ನನ್ನ ಬೆನ್ನಿನ ಮೇಲೆ ಬೆಲ್ಟ್ನಿಂದ ಹೊಡೆದಿರುವಂತಹ ಹಳೆಯ ಕಪ್ಪು ಕಲೆಗಳಿದ್ವು. ನಾನು ಅಳ್ತಾ ಹೇಳಿದೆ, ಈ ಕಲೆಗಳನ್ನು ನೀಡಿರೋದು ಅದೇ ಗಂಡ. ಅಂದರೆ ಯಾರೊಂದಿಗೆ ನಾನು ಈಗ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ನೋ ಅವರೇ. ಭರತ್ ಸ್ತಬ್ಧನಾಗ್ಬಿಟ್ಟ. ಅವನಿಗೆ ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ನನ್ನ ಕಥೆಯನ್ನು ಹೇಳಿದೆ. ನಾನು ಹೇಳಿದೆ, ಸುರೇಶ್ ಪ್ರಪಂಚದ ಪಾಲಿಗೆ ಒಬ್ಬ ದೊಡ್ಡ ಉದ್ಯಮಿ, ಆದರೆ ಈ ಬೆಡ್ರೂಮ್ ಒಳಗಡೆ ಅವನು ಒಬ್ಬ ನಪುಂಸಕ.
ಅವನು ತಂದೆಯಾಗೋದಕ್ಕೆ ಸಾಧ್ಯ ಇಲ್ಲ, ಅವನಲ್ಲಿ ಆ ಸಾಮರ್ಥ್ಯವೇ ಇಲ್ಲ. ಭರತ್ ಬಾಯಿಂದ ಏನು ಅನ್ನೋ ಉದ್ಗಾರ ಬಂತು. ನಾನು ಹೇಳಿದೆ, ಹೌದು, ಮತ್ತು ತನ್ನ ಈ ಕೊರತೆಯನ್ನ ಮುಚ್ಚಿಡೋದಕ್ಕೆ, ತನ್ನ ಹತಾಶೆಯನ್ನು ಹೊರಹಾಕೋದಕ್ಕೆ ಅವನು ನನಗೆ ಹೊಡಿತಾನೆ. ಅವನು ಸಮಾಜದಲ್ಲಿ ನನ್ನನ್ನು ಬಂಜೆ ಅಂತ ಕರೀತಾನೆ. ಇದರಿಂದ ಅವನ ಗೌರವ ಉಳಿಯುತ್ತೆ ಅಂಥೇಳಿ ನಮ್ಮ ಸಂಬಂಧ ಯಾವಾಗಲೂ ಮುಗಿದು ಹೋಗಿದೆ ಭರತ್. ನಾವು ಒಂದೇ ಸೂರಿನಡಿ ಅಪರಿಚಿತರಂತೆ ಇರ್ತೇವೆ. ನಮ್ಮ ವಿಚ್ಛೇದನದ ಮಾತುಕತೆ ಕೂಡ ಫಿಕ್ಸ್ ಆಗೋಗಿದೆ. ಕೇವಲ ಕಾಗದದ ಕೆಲಸ ಬಾಕಿ ಇದೆ. ಇನ್ನೂ ಕೆಲವು ದಿನಗಳಲ್ಲಿ ನಾನು ಈ ಮನೆ ಮತ್ತು ಈ ಮನುಷ್ಯನಿಂದ ಶಾಶ್ವತವಾಗಿ ಫ್ರೀಡಮ್ ಪಡ್ಕೊತೀನಿ, ಸ್ವತಂತ್ರಳಾಗ್ತೇನೆ. ನಾನು ಕೂಸಿದ್ದು ನೆಲದ ಮೇಲೆ ಕೂತೆ. ನಾನು ಹೇಳಿದೆ, ನನಗೆ ಭಯಾರಿಕೆ ಆಗಿದೆ ಭರತ್, ಆದರೆ ದೇಹದ್ದಲ್ಲ, ಗೌರವದ್ದು, ಪ್ರೀತಿಯದ್ದು, ಆಸರೆಯದ್ದು. ಭರತ್ ನನ್ನ ಹತ್ತಿರ ಬಂದ ಮತ್ತು ನನ್ನ ಮುಂದೆ ಮೊಣಕಾಲನ್ನು ಊರಿಕೊಳ್ಳುತ್ತಾ. ಅವನ ಮುಖದಲ್ಲಿ ಈಗ ಹಸಿವು ಇರಲಿಲ್ಲ, ಬದಲಾಗಿ ಅನುಕಂಪ ಮತ್ತು ಪಶ್ಚಾತ್ತಾಪ ಇತ್ತು. ನಾನು ಅವನ ಕಣ್ಣುಗಳನ್ನು ನೇರವಾಗಿ ನೋಡಿದೆ. ಈಗ ಆ ಸಮಯ ಬಂದಿತ್ತು. ಎಲ್ಲಿ ನಾನು ನನ್ನ ಕನೆಯ ದಾಳವನ್ನು ಉರುಳಿಸಬೇಕಿತ್ತೋ. ನಾನು ಭರತ್ನನ್ನ ಕೇವಲ ಮಜೆಗಾಗಿ ಕರೆಸಿರಲಿಲ್ಲ. ನಾನು ಹೇಳಿದೆ, ಭರತ್, ನಿನ್ನೆ ಬಂದೆ, ಇಂದು ಬಂದೆ. ಅಂದರೆ ನಿನ್ನೆನೂ ಬಂದಿದ್ಯಾ, ಇವತ್ತು ಬಂದಿದ್ಯಾ, ನನ್ನನ್ನು ಮುಟ್ಟಿದೆ, ನನ್ನನ್ನು ಅನುಭವಿಸಿದೆ. ನಿನಗೆ ಅನಿಸಿರ್ಬೋದು ಈ ಅತ್ತಿಗೆನ ಬುಟ್ಟಿಕಾಯಿ ಹಾಕ್ಕೊಳ್ಳೋದು ಸುಲಭ ಅಂತೇಳಿ. ನಾನು ಅವನ ಕೈಗಳನ್ನು ಹಿಡಿದು ಒಂದು ಕಠಿಣ ಶಬ್ದಗಳಲ್ಲಿ ಹೇಳಿದೆ, ನೋಡು ಭರತ್, ನಾನು ಒಬ್ಬ ಮುರಿದು ಹೋಗಿರುವ ಹೆಣ್ಣು. ನನಗೆ ಒಂದು ರಾತ್ರಿಯ ಪ್ರೇಮೆ ಬೇಡ. ನನಗೆ ಕೈ ಹಿಡಿಯುವ ಗಂಡಸು ಬೇಕು. ನನ್ನ ಪ್ರಶ್ನೆ ಕೇಳಿ ಆ ರೂಮಿನಲ್ಲಿ ನಿಶ್ಶಬ್ದ ಆವರಿಸ್ತು. ನಾನು ಕೇಳಿದೆ, ನನ್ನ ವಿಚ್ಛೇದನ ಆದಾಗ, ನಾನು ಈ ಸಂಬಂಧದಿಂದ ಮುಕ್ತಳಾದಾಗ ನೀನು ನನ್ನ ನಮ್ಮದೇ ಆಗ್ತೀಯಾ? ನೀನು ಈ ಕೆಟ್ಟ ಹೆಸರಿನ ಮತ್ತು ವಯಸ್ಸಿನಲ್ಲಿ ನಿನಗಿಂತ ಸ್ವಲ್ಪ ದೊಡ್ಡವಳಾದ ಮಹಿಳೆಯನ್ನ ನಿನ್ನ ಪತ್ನಿಯಾಗಿ ಸ್ವೀಕರಿಸ್ತೀಯಾ ಅಂತ. ಭರತ್ ಸುಮ್ಮನೆ ಇದ್ದ. ಅವನ ಹಣೆಯ ಮೇಲೆ ಬೆವರು ಬಂತು. ಪ್ರಣಯ ಮಾಡೋದು ಸುಲಭ ಆಗಿತ್ತು, ಆದರೆ ಜವಾಬ್ದಾರಿ ಹೊರೋದು ಬಹಳ ಕಷ್ಟ. ಈ ವಿಷಯ ಹಾಸಿಗೆಯಿಂದ ಶುರುವಾಗಿ ಮದುವೆಯ ಮಂಟಪದವರೆಗೆ ತಲುಪುತ್ತೆ ಅಂಥೇಳಿ ಅವನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾನು ಹೇಳಿದೆ, ನೀನು ನನ್ನನ್ನು ಮದುವೆ ಆಗುವ ಭರವಸೆಯನ್ನು ನೀಡಿದ್ರೆ, ಪ್ರಾಮಿಸ್ ಮಾಡಿದ್ರೆ, ನೀನು ನನ್ನ ಜೊತೆಯಾಗಿರ್ತೀನಿ ಅಂತ ಆಣೆ ಮಾಡಿದ್ರೆ, ನಾನು ಇಂದು ಈಗಲೇ ಈ ಕ್ಷಣವೇ ನಿನ್ನವಳಾಗೋದಕ್ಕೆ ಸಿದ್ಧವಾಗಿದ್ದೇನೇನೆ. ನನ್ನ ಜೀವಾತ್ಮ, ನನ್ನ ದೇಹ ಎಲ್ಲವೂ ನಿನ್ನದಾಗುತ್ತೆ. ಆದರೆ ನಿನ್ನ ಮನಸ್ಸಿನಲ್ಲಿ ಕೇವಲ ಸಮಯ ಕಳೆಯುವ ಉದ್ದೇಶ ಇದ್ದರೆ ಈಗಲೇ ಈ ಕ್ಷಣವೇ ಈ ಕೋಣೆಯಿಂದ, ರೂಮಿನಿಂದ ಹೊರ ಹೋಗುವುದು. ಇದೊಂದು ಗ್ಯಾಂಬ್ಲಿಂಗ್ ಜೂಜಾಟವಾಗಿತ್ತು. ನಾನು ಭರತ್ನನ್ನ ಅಂತಹ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದೆ, ಎಲ್ಲಿ ಅವನು ತಾನು ಕೇವಲ ಒಬ್ಬ ಹುಡುಗನೋ ಅಥವಾ ಗಂಡಸನೋ ಅನ್ನೋದನ್ನು ನಿರ್ಧರಿಸಬೇಕಿತ್ತು. ಐ ಪ್ಲೇಡ್ ಎ ಗೇಮ್. ಕೊನೆಯಲ್ಲಿ ಗಡಿಯಾರದ ಟಿಕ್ ಟಿಕ್ ಸದ್ದು ಕೇಳಿಸ್ತಾ ಇತ್ತು. ಆ ಟಿಕ್ ಟಿಕ್ ನನ್ನ ಎದೆ ಬಡಿತದಷ್ಟೇ ವೇಗವಾಗಿತ್ತು. ನಾನು ಭರತ್ನ ಉತ್ತರಕ್ಕಾಗಿ ಕಾಯ್ತಾ ಇದ್ದೆ. ಭರತ್ ಜವಾಬ್ದಾರಿ ತೆಗೆದುಕೊಳ್ತಾನೆಯೇ ಅಥವಾ ಹೆದರಿ ಓಡಿ ಹೋಗ್ತಾನೆಯೇ? ನನ್ನ ಈ ನಡೆ ನನಗೆ ಸ್ವಾತಂತ್ರ್ಯ ತಂದು ಕೊಡ್ತದೆಯೇ? ಗೆಳೆಯರೆ, ನೀವು ಭರತ್ ಜಾಗದಲ್ಲಿದ್ರಿ ಏನು ಮಾಡ್ತಾ ಇದ್ರಿ? ಪ್ರೀತಿ ಕೇವಲ ದೇಹಕ್ಕೆ ಸೀಮಿತವೇ, ಅಥವಾ ಅದರಲ್ಲಿ ಜೀವನ ಪರ್ಯಂತ ಜೊತೆಗಿರುವ ಶಕ್ತಿಯೂ ಇರಬೇಕೆ? ಭರತ್ ರೇಣುವಿನ ಕೈ ಹಿಡಿತಾನೆಯೇ ಅಥವಾ ಅವಳನ್ನು ಒಂಟಿಯಾಗಿ ಬಿಡ್ತಾನೆಯೇ? ಇದನ್ನು ತಿಳಿಯಲು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.